ಹರೇ ಶ್ರೀನಿವಾಸ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀಶಾಂಗ್ರಿ ಸೇವಕಂ ನಿತ್ಯಂ ಭೂಸುರಾಗರ ಕುಲೋದ್ಭವಂ ವಾಸಂ ಆದಿಶಿಲಾಕ್ಷೇತ್ರಂ ಶೇಷದಾಸ ಗುರುಂ ಭಜೆ. ಶ್ರೀ ಮೊದಲಕಾಲ್ ಶೇಷದಾಸರ ಸುಳಾದಿ ಚಿಂತನೆಯಲ್ಲಿ ನಾವು ಒಂದು ಆದಿತಾಳದ ಕೆಲವು ಭಾಗಗಳನ್ನು ಮಾತ್ರ ನೋಡಿದ್ವಿ. ಮುಂದಿನದನ್ನು ನೋಡೋಣ ಅಂತ ಹೇಳ್ತಾ, ಭಕುತರ ಅಪರಾಧ ಎಣಿಸುವ ನೀನಲ್ಲ ಅನ್ನುವ ಒಂದು ವಿಷಯವನ್ನು ಕುರಿತು ನಮಗೆ ಇಲ್ಲಿ ದಾಸರಾಯರು ಹೇಳ್ತಾ ಇದ್ದಾರೆ. ಭಕುತರಿಗಾಗಿ ಸೃಷ್ಟಿ ನೇಮಿಸಿದ ನಂತರ ಭಕುತರ ವಾಸಕ್ಕೆ ಲೋಕಗಳ ರಚಿಸಿ, ಅಂದರೆ ಭಕ್ತರಿಗಾಗಿ ಲೋಕಗಳನ್ನು ನಿರ್ಮಾಣ ಮಾಡಿದೆ. ಯದ್ಯಪಿ ಅವನಿಗೆ ಯಾವ ಪ್ರಯೋಜನವೂ ಇಲ್ಲ. ಸೃಷ್ಟಿಗೆ ತಂದ ಭಕ್ತರನ್ನ ಸೃಷ್ಟಿಗೆ ಯಾಕೆ ತಂದ, ಎಲ್ಲೋ ಮಿಡಿತಾ ಬಿದ್ದ ಜೀವಿಗಳನ್ನು ಯಾಕೆ ತಂದ ಅಂತಂದರೆ ಹೇಳ್ತಾರೆ ಜಗನ್ನಾಥದಾಸರು, ಕ್ರೀಡೆಗೋಸ್ಕರ ಅವರವರ ಗತಿ ನೀಡಲೋಸುಗ. ಕ್ರೀಡೆ ಅಂದರೆ ಏನರ್ಥ? ಭಗವಂತನಿಗೆ ಕ್ರೀಡೆ ಅಂದರೆ ಆಟ ಅಂತ ಹೇಳ್ತಾರೆ. ಕೋಲು ಕುದುರೆ ಮಾಡಿ ಆಟವ ಯಾವ ರೀತಿ ಮಕ್ಕಳು ಆಡ್ತಾರೋ ಆ ರೀತಿ ಸ್ವಾಮಿ ಆಡ್ತಾನಂತ. ಯದ್ಯಪಿ ಆಟ ಅಂತ ಅರ್ಥ ಅಲ್ಲ. ಅವರವರ ಗತಿ ನೀಡಲೋಸುಗ ಅಂದರೆ ಸಾಧನ ಮಾಡಲಿಕ್ಕೆ ಒಂದು ಶರೀರ ಕೊಟ್ಟು ಅದರಿಂದ ಸಾಧನೆ ಅಂತಂದರೆ ತ್ರಿವಿಧ ಜೀವಿಗಳು ತ್ರಿವಿಧವಾದ ಸಾಧನೆಗಳನ್ನು ಮಾಡ್ತಾರೆ. ಆ ಸಾಧನೆ ಮಾಡಿದ ಫಲವನ್ನು ನಾವು ಯಾವುದೇ ಬಿತ್ತಿ ಬೀಜದ ಭೂಮಿಯೊಳಗೆ ಬೆಳೆಸು ಎತ್ತಿ ಪ್ರಾಂತಕ್ಕೆ ಬೆಳೆಸೋದು, ಅದನ್ನು ಏನಂತಂದರೆ ಮತ್ತೆ ಕರ್ಮ ಕಾಲ ಉತ್ಪತ್ತಿಗಳನ್ನು ಮಾಡಲಿಕ್ಕೆ ಅಂತ ನಾವು ನೋಡೋದ ಒಂದು ನುಡಿಗೆ ಅನುಗುಣವಾಗಿ ನಾವು ಮಾಡಿದ ಕರ್ಮಗಳಿಗೆ ಫಲ ಉಂಟು. ಆ ಕರ್ಮದ ಫಲ ಯಾವ ರೀತಿ? ತಮಸ್ ಸಾಧನೆ ಮಾಡಿದರೆ ತಮಸ್ಸಿಗೆ ತಮಸ್ಸಿಗೆ ಕಳಿಸೋದು, ಹಾಗೂ ಸಾತ್ವಿಕ ಸಾಧನೆ ಮಾಡಿದವರಿಗೆ ಮೋಕ್ಷವನ್ನು ಕೊಡುವುದು. ಅದರ ಜೊತೆಗೆ ಏನಂತಂದರೆ ನಿತ್ಯ ಸಂಸಾರಿಗಳಿಗೆ ಸಾಂತಾನಿಕ ಲೋಕವನ್ನು ಕೊಡೋದು. ಈ ರೀತಿ ಸ್ವಾಮಿ ಅವರ ಗತಿಗಳನ್ನು ಕೊಡ್ತಾನೆ. ಗತಿ ಅಂತಂದರೆ ಕೊನೆಯದದು, ಮತ್ತೆ ಜನ್ಮ ಬರಲಿಕ್ಕೆ ಇಲ್ಲ, ಅಥವಾ ಈ ಸ್ಥೂಲ ದೇಹವನ್ನು ಮತ್ತೆ ಅವರು ತಾಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಅವರವರ ಗತಿಗೆ ನೀಡಲು ಅನಂತ ಜೀವರಾಶಿಗಳು ಗರ್ಭೋದಕದಲ್ಲಿ ಇನ್ನೂ ಮಿಡಿತಾ ಬಿದ್ದಿವೆ ಅಂತ. ಸೃಷ್ಟಿಗೆ ತಂದ ಜೀವಿಗಳನ್ನು ಒಂದು ಗತಿ ಕಾಣಿಸಿ ಮತ್ತೆ ಅವುಗಳನ್ನು ಮತ್ತೆ ತನ್ನ ಮುಷ್ಟಿಯಲ್ಲಿ ಬಂದಷ್ಟು ಮತ್ತೆ ಸೃಷ್ಟಿ ಪ್ರಾರಂಭವಾದಾಗ ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತಾರೆ. ಆ ಸೃಷ್ಟಿ ಮಾಡುವ ಕಾಲಕ್ಕೆ ಯಾಕೆ ಸೃಷ್ಟಿ ಮಾಡ್ತಾನೆ ಅಂತಂದರೆ ಮತ್ತು ಮುಂದೆ ಅವರನ್ನು ಕೂಡ ಒಂದು ಗತಿ ಕಾಣಿಸ್ಬೇಕು, ಅವರಿಂದ ಸಾಧನೆ ಮಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾನೆ. ಭಕುತರ ಸುಖಕ್ಕಿನ್ನು ಸಕಲವು ನಿರ್ಮಿಸಿದೆ. ನೋಡ್ರಿ, ಭಕ್ತರ ಸುಖ ಅನ್ನೋ ಅರ್ಥ ಏನಂತಂದರೆ ಮುಖ್ಯವಾಗಿ ಮೂಲ ವಸ್ತುಗಳು, ನಮಗೆ ಬೇಕಾದ ಅನ್ನ, ಆಹಾರ, ದ್ರವ್ಯಗಳು, ಪ್ರತಿಯೊಂದು ಭೂಮಿ, ವಾಸಸ್ಥಾನಕ್ಕಾಗಿ ಭೂಮಿ, ಮತ್ತು ಪ್ರಕೃತಿಯಲ್ಲಿ ಔಷಧಿ ಸಸ್ಯಗಳು, ಆಹಾರ, ಪ್ರತಿಯೊಂದು ಏನು ನಾವು ಇವಾಗ ಏನು ಇಹದಲ್ಲಿ ಏನೇನು ಭೋಗವನ್ನು ಮಾಡ್ತಾ ಇದ್ದೀವೋ ಇದನ್ನು ಪ್ರತಿಯೊಂದನ್ನು ಅವನೇ ಕೊಟ್ಟ. ಏನು ಕೊಟ್ಟ ಮೊದಲಿಗೆ ಅಂತಂದರೆ ವಾಯುದೇವರನ್ನ ಆಜ್ಞೆ ಕೊಟ್ಟ. ವಾಯುದೇವರು ನಿಂತು ನಮ್ಮಲ್ಲಿ ಉಸಿರಾಟ ಮಾಡ್ತಾರೆ. ವಾಯುದೇವರು ಉಸಿರಾಟ ಮಾಡೋದ್ರ ಜೊತೆಗೆ ಏನಂತಂದರೆ ಇಂದ್ರಿಯ ಅಭಿಮಾನಿ ದೇವತೆಗಳಿಂದ ಕರ್ಮಾದಿಗಳನ್ನು ಮಾಡಿಸ್ತಾನೆ. ಇಂದ್ರಿಯಗಳನ್ನು ಕೊಟ್ಟ, ಇಂದ್ರಿಯ ಅಭಿಮಾನಿಗಳನ್ನು ಇಟ್ಟ, ಅವರೊಳಗೂ ಕೂಡ ತಾನೇ ನಿಂತ. ಹೀಗೆ ಪ್ರತಿಯೊಂದರಲ್ಲಿ ಸುಖವನ್ನು ನಿರ್ಮಿಸಿದಿ. ಆ ಇಂದ್ರಿಯಗಳಿಂದ ಬರುವಂಥ ಸುಖವನ್ನು ಭೋಗಿಸ್ಲಿಕ್ಕೆ ನಮಗೆ ಒಂದು ಕಿಂಚಿತ್ ಆನಂದವನ್ನು ಕೊಟ್ಟ. ಅದು ಕೂಡ ಸ್ವಾಮಿ ಕೊಟ್ಟರೆ ಮಾತ್ರ ಉಂಟು. ಇಲ್ಲದೆ ಹೋದರೆ ನಮಗೆ ಯಾವ ಇಂದ್ರಿಯಗಳಿಂದ ಆಗುವ ಸುಖಗಳಾಗಲಿ, ಇವಾಗ ನಾಲಿಗೆ ನಾವು ಇಂದ್ರಿಯ ಸುಖ ಅಂತಂದರೆ ಉದಾಹರಣೆ ನೋಡಿದ್ರೆ ನಾಲಿಗೆ, ಹೆಚ್ಚಾಗಿ ನಾವು ನಾಲಿಗೆಯಿಂದ ರುಚಿ ನೋಡ್ತೀವಿ. ಆ ರುಚಿ, ಅದರ ಅನುಭವ ನಮಗೆ ಭಗವಂತ ಕೊಟ್ಟರೆ ಮಾತ್ರ ಆಗ್ತದೆ ಹೊರತಾಗಿ ನನ್ನಿಂದಾನೇ ನಾನು ನಾಲಿಗೆ ರುಚಿ ನೋಡಿದೆ ಅಂತ ಎಂದೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲದಕ್ಕೆ ಮನಸ್ಸು ಕಾರಣ. ಆ ಮನಸ್ಸಿನಲ್ಲಿ ಅದಕ್ಕೆ ಮನದೊಳಗೆ ತಾನಿದ್ದು ಮನವೆಂದೆನಿಸಿಕೊಂಬನು. ಆ ಮನಸ್ಸಿನಲ್ಲಿ ಇದ್ದು ನಮಗೆ ಆ ಅನುಭವವನ್ನು ಒಂದು ಮನಸ್ಸಿನ ಮುಖಾಂತರ ನಮಗೆ ಅನುಭವಕ್ಕೆ ಹೊಂದುವಂತೆ ಮಾಡ್ತಾನೆ, ಅಥವಾ ಅನುಭವದ ಒಂದು ವಿಷಯವನ್ನು ನಾವು ಗ್ರಹಿಸುವಂತೆ ಮಾಡ್ತಾನೆ. ಈ ರೀತಿ ಪ್ರೇರಕ ಆಗಿ ಅವನೇ ನಿಂತು ನಮ್ಮಲ್ಲಿ ನಿಂತು ಆ ಇಂದ್ರಿಯಗಳ ಸುಖವನ್ನು, ಭಕುತರ ಸುಖಕ್ಕೇನು ಸಕಲವು ನಿರ್ಮಿಸಿದೆ. ನೋಡಿ, ಮನೆ ಮಡದಿ ಮಕ್ಕಳು ಇದೆಲ್ಲ ನಾವು ತಂದದ್ದಲ್ಲ. ಬರುವಾಗ ನಾವು ಏನೂ ತಂದಿಲ್ಲ, ಅವನಾಗಿ ಕೊಟ್ಟರೆ ಮಾತ್ರ ಉಂಟು. ಆ ದೃಷ್ಟಿಯಿಂದ ಅವನೇ ನಿರ್ಮಾಣ ಮಾಡಿ ನಮಗೇನಂತಂದರೆ ಎಲ್ಲ ಸುಖವನ್ನು ಕೊಟ್ಟ. ಎಲ್ಲಿಂದ ಸುಖ ಅಂತಂದರೆ ನಮಗೆ ಯಾವ ಒಂದು ನೆಲೆಯೂ ಇಲ್ಲದಂಥವ್ರಿಗೆ ಕೂಡ ಅದನ್ನು ನೆಲೆಯನ್ನು ಕೊಟ್ಟು ಸುಖವನ್ನು ಕೊಟ್ಟ. ಮತ್ತು ಭಕುತರ ನಿಮಿತ್ತ ಬಲು ವಿಧವಾಗಿದ್ದ ಸಕಲ ಅವತಾರಗಳು ಧರಿಸಿದಿ ಪ್ರೀತಿಯಿಂದ. ನೋಡಿರಿ, ಸಕಲ ಅವತಾರಗಳು ಅಂದರೆ ಮತ್ಸ್ಯ ಕೂರ್ಮಾದಿ ಅವತಾರಗಳಾಗಲಿ ನಾವು ನೋಡೋದು 24 ಅವತಾರಗಳನ್ನು ಮುಖ್ಯವಾಗಿ ಭಗವಂತ ಅವತಾರಗಳನ್ನು ತಾಳಿದ. ಅವತಾರ ತಾಳೋದು ಅಂತಂದರೆ ಕಾಣಿಸಿಕೊಂಡ ಅಂತ ಅರ್ಥ, ಪ್ರಾದುರ್ಭಾವನಾದ.
ಯಾರಿಗಾಗಿ ಅಂತಂದರೆ ಎಲ್ಲ ಅವತಾರಗಳು ಭಕ್ತರಿಗಾಗಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಅವನಿಗೆ ಈ ಯಾವ ಒಂದು ಇದರಿಂದ ಪ್ರಯೋಜನ ಇಲ್ಲ, ಸೃಷ್ಟಿ ಮಾಡೋದರಿಂದ ಪ್ರಯೋಜನ ಇಲ್ಲ, ಹಾಗೂ ಲಯ ಮಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಆದರೂ ಕೂಡ ಭಕ್ತರಿಗಾಗಿಯೇ ಇದನ್ನೆಲ್ಲವನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ. ಸಕಲ ಅವತಾರಗಳು ಧರಿಸಿದಿ ಪ್ರೀತಿಯಿಂದ ನೋಡಿ, ಯಾವುದೇ ಕೆಲಸ ನಮಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಮನಸ್ಸು ಇಚ್ಛೆ ಸ್ವಲ್ಪ ಮಾತ್ರ ಇರ್ತದೆ. ಆದರೆ ಭಗವಂತನಿಗೆ ಆ ಒಂದು ಮಾಡುವ ಉತ್ಸಾಹವಾಗಲಿ ಪ್ರೀತಿ ಆಗಲಿ ನಮ್ಮ ಮೇಲಿನ ಅಂತಃಕರಣವಾಗಲಿ ಎಂದಿಗೂ ಕುಂದುವುದಿಲ್ಲ. ಭಕ್ತರು ಮಾಡಿದ ಅಪರಾಧಗಳನ್ನು ಕೂಡ ಅವನು ಕ್ಷಮ ಮಾಡಿ, ಯಾಕಂದರೆ ನಾವು ಅನಂತ ಅಪರಾಧಗಳು ಮಾಡ್ತೇವೆ, ಅವನು ಕ್ಷಮ ಮಾಡದೆ ಹೋದರೆ ಯಾವ ಜೀವಿಯೂ ಉದ್ಧಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ 10,000 ತಪ್ಪುಗಳನ್ನು ಮಾಡುವಷ್ಟು ಒಬ್ಬ ಜ್ಞಾನಿಯೇ ತಪ್ಪುಗಳು ಮಾಡ್ತಾನೆ, ಜನ್ಮ ತಾಳುವಷ್ಟು ತಪ್ಪುಗಳನ್ನು ಒಬ್ಬ ಜ್ಞಾನಿಯೇ ಮಾಡ್ತಾನೆ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ನೋಡೋದಾದರೆ ಅದಕ್ಕೆ ಮುಂದೆ ಹೇಳ್ತಾರೆ, ಭಕುತರ ಪ್ರಿಯ ನೆನೆಸಿ ಸಾರಥ್ಯ ಮೊದಲಾದ ಭಕುತರ ಸಲಹಲು ಜಾರ ಚೋರ ನೆನೆಸಿದೆ. ನೋಡ್ರಿ, ಭಕ್ತರಿಗಾಗಿ ಜಾರ ಚೋರ ಕೃಷ್ಣ ಅವತಾರ ಅಲ್ಲಿ ಏನು ಮಾಡ್ದ, ಜಾರ ಅನಿಸ್ಕೊಂಡು ಅಂದರೆ ಹೆಣ್ಣಿನ ಸಹವಾಸ ಮಾಡಿದ ಅಂತ ಹೇಳ್ತಾರೆ. ಮತ್ತು ಚೋರ ಬೆಣ್ಣೆ ಕದ್ದಿಯ ಮನೆ ಬೊಕ್ಕು ಬೆಣ್ಣೆ ಕದ್ದಿ ಅಂತ ಹೇಳ್ತಾರೆ. ಕದಿಯೋದು ಏನು ಅರ್ಥ? ಕದಿಯೋದು ಅಂತಂದರೆ ಬೆಣ್ಣೆ ಕದ್ದು ನಮ್ಮ ಪಾಪಗಳನ್ನು ಕದ್ದ ಅಂತ ಅರ್ಥ. ಬೆಣ್ಣೆಯಂತಹ ಮನಸ್ಸು ಅಂತ ಒಂದು ಚಿಂತನೆ. ಮತ್ತು ಅದರ ಜೊತೆಗೆ ಅವನು ಕದಿಲಿಕ್ಕೆ ಅವನದೇ ಮನೆ, ಬ್ರಹ್ಮಾಂಡ, ಸಮಗ್ರ ಬ್ರಹ್ಮಾಂಡನೇ ಅವನ ಮನೆ. ಆದರೆ ಅವನು ತನ್ನ ಮನೆಯಲ್ಲಿ ತಾನು ತಿಂದನೆ ಹೊರತಾಗಿ ಅಲ್ಲಿ ಚೋರ ಅಂತ ಅನಿಸ್ಕೊಳ್ಳೋಂಗಿಲ್ಲ. ಆದರೂ ಕೂಡ ನಾವು ನಮ್ಮ ಭೂಮಿಗೆ ಬಂದ ಮೇಲೆ ಅವನು ಕೊಟ್ಟದ್ದು ಅಂತ ಮರೆತು ಬಿಡ್ತೀವಿ. ಅದು ನಮ್ಮ ಸ್ವತ್ತು ಅಂತ ತಿಳ್ಕೊಂಡು ನಾವು ನಮ್ಮದು ಅನ್ನೋ ದೃಷ್ಟಿಯಿಂದ ನಾವು ಅವನ ಮೇಲೆ ಚೋರ ಅನ್ನೋ ಅಪವಾದವನ್ನು ಕೂಡ ಹೊರಿಸಿದ್ವಿ, ಜಾರ ಅಂತ ಅಪವಾದ ಕೂಡ ಹೊರಿಸಿದ್ವಿ. ಜಾರ ಅನ್ನಲಿಕ್ಕೆ ವಾದಿರಾಜರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಲಕ್ಷ್ಮೀ ಶೋಭಾನಲ್ಲಿ, 10 ವರ್ಷದ ಕೆಳಗೆ ಮಕ್ಕಳ ಆಟಿಕೆಯಲ್ಲಿ ಚಿತ್ತ ಸ್ತ್ರೀಯರಿಗೆ ಇರುವುದೇ. ನೋಡ್ರಿ, 10 ವರ್ಷದ ಮಗನಾದ ಚಿಕ್ಕ ಬಾಲಕನಾದ ಕೃಷ್ಣನಿಗೆ ಹೆಣ್ಣುಮಕ್ಕಳ ಮೇಲೆ ಮನಸ್ಸು ಬರಲಿಕ್ಕೆ ಸಾಧ್ಯ ಉಂಟಾ ಅಂತ ಚಿಕ್ಕ ಮಕ್ಕಳಿಗೆ ಎಲ್ಲಾದರೂ ಸಾಧ್ಯ ಉಂಟಾ? ಇಲ್ಲ. ಆದರೆ ಯಾಕೆ ಬೆರ್ತಾ? ಸತ್ಯ ಸಂಕಲ್ಪ ಬೆರ್ತಿದ್ದ. ಮಕ್ಕಳ ಆಟಿಕೆಯಲ್ಲಿ ಚಿತ್ತ ಸ್ತ್ರೀಯ ಇರಗುವುದೇ ಯಾಕೆ ಅಂತಂದರೆ ಅವರ ಗೋಪಿಯರ ಮನಸ್ಸಿನ ಅಪೇಕ್ಷೆಯನ್ನು ಈಡೇರಿಸಲಿಕ್ಕೆ ಸತ್ಯ ಸಂಕಲ್ಪ ಬೆರೆತಿದ್ದ ಅಂತ ಹೇಳ್ತಾರೆ. ಅದಕ್ಕೆ ಅವನು ಸತ್ಯ ಸಂಕಲ್ಪ ಅವರ ಮನೋಭಿಲಾಷೆಯನ್ನು ಈಡೇರಿಸುವುದಕ್ಕಾಗಿ ಅವರೊಡನೆ ಬೆರೆತನೆ ಹೊರತಾಗಿ ಜಾರ ನೆನೆಸ್ಕೊಳ್ಳುವ ಒಂದು ಅಪವಾದಕ್ಕಾಗಿ ಕೃಷ್ಣ ಎಂದು ಮಾಡಿಲ್ಲ. ಕೃಷ್ಣ ಪರಮಾತ್ಮನಲ್ಲಿ ಯಾವ ದೋಷವೂ ಇಲ್ಲ. ಅವನು ಮೊದಲು ನಾವು ಚಿಂತನೆ ಮಾಡೋದಾದರೆ ಅವನು ನಿರ್ದೋಷ ಹಾಗೂ ಗುಣಪೂರ್ಣತ್ವವನ್ನೇ ನಾವು ಯಾವತ್ತೂ ಚಿಂತನೆ ಮಾಡಬೇಕು. ಮತ್ತು ಜಾರ ಚೋರ ನೆನೆಸಿ ಭಕ್ತರಿಗಾಗೇ ಅನಿಸ್ಕೊಂಡೆ ಹೊರತಾಗಿ ನಿನಗಿದರಿಂದ ಏನೂ ಪ್ರಯೋಜನ ಇಲ್ಲ. ಭಕ್ತರ ಪ್ರಿಯ ನೆನೆಸಿ ಸಾರಥ್ಯ ಮೊದಲಾದ ಅಂದರೆ ಸಾರಥಿಯಾದಿ ಪಾರ್ಥನಿಗೆ ಸಾರಥಿಯಾಗಿ ರಣರಂಗದಲ್ಲಿ ಅವರ ಪಾಂಡವರ ಒಂದು ಜಯಕ್ಕೆ ನೀನು ಕಾರಣನಾದಿ. ಕರ್ಮವು ಅಂಗೀಕಾರ ಮಾಡಿದೆ. ಕರ್ಮದ ಲೇಪನ ಇಲ್ಲದವನು ಕೂಡ ಕರ್ಮವನ್ನು ಅಂಗೀಕಾರ ಮಾಡಿದೆ. ಅಂದರೆ ಏನರ್ಥ ಇಲ್ಲಿ? ಕರ್ಮ ಅಂಗೀಕಾರ ಅಂತಂದರೆ ನಾವು ನೋಡಿದ್ವಿ, ಗಾಂಧಾರಿ ಶಾಪ ಕೊಟ್ಲು ಅಂತ ಹೇಳ್ತಾರೆ. ಅನೇಕರ ಶಾಪ ವರಗಳು ಪ್ರತಿಯೊಂದನ್ನು, ಮತ್ತು ಬ್ರಾಹ್ಮಣರ ಶಾಪವನ್ನು ನಿಮಿತ್ತ ಮಾಡಿ ಯದುವಂಶ ನಾಶ ಮಾಡೋದು, ಇದನ್ನೆಲ್ಲ ಅಂಗೀಕಾರ ಅಂದರೆ ಸ್ವೀಕಾರ ಮಾಡೋದಂತ. ಕರ್ಮವನ್ನು ಸ್ವೀಕಾರ ಮಾಡಿದಿ ನೀನು, ಅದಕ್ಕೆ ನೀನು ದೊಡ್ಡವನು ಅನ್ನಿಸ್ಕೊಂಡು. ಯಾವನು ಸ್ವೀಕಾರ ಮಾಡ್ತಾನೋ ಅವನು ದೊಡ್ಡವನು ಅನ್ನಿಸ್ತಾನೆ. ಆ ದೃಷ್ಟಿಯಿಂದ ಇಲ್ಲಿ ಭಗವಂತ ಎಲ್ಲರಿಗಿಂತ ಸರ್ವೋತ್ತಮನಾದ್ದರಿಂದ ಕರ್ಮವನ್ನು ಕೂಡ ಅಂಗೀಕಾರ ಮಾಡಿದಿ. ಭಕ್ತರ ವಶ ನೀನು ಮಾಡುವ ವ್ಯಾಪಾರ ಭಕುತರಿಗಲ್ಲದಲ್ಲಿ ನಿನಗುಂಟೆ ಪ್ರಯೋಜನ. ನೋಡ್ರಿ, ಭಕ್ತರಿಗಾಗಿ ಇಷ್ಟೆಲ್ಲ ನೀನು ಮಾಡಿದ ವ್ಯಾಪಾರ ನಿನಗೇನು ಪ್ರಯೋಜನ ಇಲ್ಲ, ಆದರೂ ಕೂಡ ಭಕ್ತರಿಗೇನೆ ಈ ಒಂದು ಪ್ರಯೋಜನ. ಯಾಕೆ ಪ್ರಯೋಜನ ಅಂತಂದರೆ ಉದ್ಧಾರ ಆಗಲಿಕ್ಕೆ ನಿನ್ನ ಗುಣರೂಪ ಕ್ರಿಯೆಗಳ ಚಿಂತನೆ ಮಾಡೋದರಿಂದ ಅವರು ಉದ್ಧಾರ ಆಗ್ತಾರೆ. ಆ ದೃಷ್ಟಿಯಿಂದ ಕೂಡ ನಾವು ಇದನ್ನು ಚಿಂತನೆ ಮಾಡಬೇಕು. ಅದಕ್ಕೆ ಭಕ್ತರಿಗಲ್ಲದಲ್ಲಿ ನಿನಗೆ ಯಾವ ಪ್ರಯೋಜನವೂ ಇಲ್ಲ. ಯಾವ ಪ್ರಯೋಜನವಿಲ್ಲದರೂ ಕೂಡ ಇವೆಲ್ಲ ಕ್ರೀಡೆಗಳು ಅಷ್ಟಕರ್ತೃತ್ವಗಳು ಅವನೇ ಮಾಡ್ತಾನೆ. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇವುಗಳನ್ನೆಲ್ಲವನ್ನು ಮಾಡಿ ಏನು ಮಾಡ್ತಾನೆ? ಭಕ್ತರಿಗಾಗಿಯೇ ಇದನ್ನೆಲ್ಲವನ್ನು ನಿಯಮನ ಮಾಡ್ತಾನೆ. ಯುಕ್ತಿಯು ಎನ್ನದಲ್ಲ ಶ್ರುತಿ ಸ್ಮೃತಿ ಹೊರಲುತ್ತಿದೆ. ನೋಡ್ರಿ, ಈ ಮಾತು ಯುಕ್ತಿ ಅಂದರೆ ಈ ಒಂದು ವಿಷಯವಾಗಲಿ ಈ ಒಂದು ಮಂಡನೆಯನ್ನಾಗಲಿ ನಾನು ಮಾಡ್ತಾ ಇಲ್ಲ. ಇಲ್ಲೇನಂತಂದರೆ ಶ್ರುತಿಗಳು ಹೇಳ್ತಾ ಇದೆ, ಸ್ಮೃತಿಗಳು ಹೇಳ್ತಾ ಇದೆ, ವೇದಗಳು ನಿನ್ನನ್ನು ಈ ರೀತಿ ಹೊಗಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಉಕುತಿಯು ಮನವಪ್ಪೆ ನೀನೇವೇ ಪ್ರೇರಿಸಿದ ಈ ಕಲಿಕೃತ ಮಮಕಾರ ಜನಿತವಾದ ಭಾವದಿಂದ ಮುಕುತನ ಮಾಡುವುದು ಕ್ಷಣವನ್ನು ತಡೆಯದಲೇ. ನೋಡ್ರಿ, ಈ ರೀತಿ ಶ್ರುತಿ ಹೇಳ್ತಾ ಇದೆ. ಈ ಯುಕ್ತಿಯನ್ನು ನೀನೇ ಪ್ರೇರಣೆ ಮಾಡಿದಿ, ನನ್ನ ಮನಸ್ಸಿಗೆ ನೀನೇ ಪ್ರೇರಣೆ ಮಾಡಿದಿ. ಈ ಕಲಿಕೃತ ಅಂದರೆ ಕಲಿಯ ಆವೇಶದಿಂದ ಕಲಿಯ ಆವೇಶಕ್ಕೆ ಒಳಪಟ್ಟ ನನ್ನ ಈ ಮನಸ್ಸೇನಂತಂದ್ರೆ
ಈ ಭವಬಂಧವನ್ನು ಈ ಒಂದು ಜನಿತವಾದ ಅಂದರೆ ಯಾವತ್ತು ನಾವು ಜನಿಸಿದ್ದೀವಿ ಭೂಮಿ ಮೇಲೆ ಬಂದ್ವಿ ಆವತ್ತಿನಿಂದನೇ ಕಲಿಯ ಆವೇಶ ಅಥವಾ ಕಲಿಯ ಒಂದು ಪ್ರಭಾವದಿಂದ ನಾನು ನನ್ನದು ಅನ್ನುವ ಮಮಕಾರಗಳೇನು ಬಂದಿದೆಯೋ ಅದನ್ನು ನೀನು ಬಿಡಿಸಿ ನನಗೇನೆಂದರೆ ಈ ಬಂಧನವನ್ನು ಬಿಡಿಸಿ ಮುಕ್ತನ ಮಾಡೋದು ಕ್ಷಣವನ್ನು ತಡೆಯೋದಿಲ್ಲ, ಒಂದು ಕ್ಷಣ ಕೂಡ ನೀನು ತಡ ಮಾಡದೆ ನನ್ನ ಮೇಲೆ ಅನುಗ್ರಹ ಮಾಡು ಅಂತ ದಾಸರಾಯರು ಇಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ಲಕ್ಷ್ಮಿಯ ಆಣೆ ನಿನಗೆ ಸಕಲ ಸುರರ ಆಣೆ. ನೋಡ್ರಿ, ಇಲ್ಲಿ ಮೊಟ್ಟ ಮೊದಲಿಗೆ ಲಕ್ಷ್ಮೀದೇವಿ ಭಗವಂತನ ಎಲ್ರಿಗಿಂತ ಸಾಮೀಪ್ಯ ಆಗಲಿ ಎಲ್ರಿಗಿಂತ ಹೆಚ್ಚು ಭಕ್ತಿ ಮಾಡುವವಳೇ ಲಕ್ಷ್ಮೀದೇವಿ. ಅದಕ್ಕೆ ಅವರು ಮೊದಲಿಗೆ ದಾಸರಾಯರೇನಂತಂದ್ರೆ ಲಕ್ಷ್ಮೀದೇವಿ ಆಣೆಯನ್ನು ಕೂಡ ಇಡ್ತಾ ಇದ್ದಾರೆ. ಆಣೆ ನಿನಗೆ ಸಕಲ ಸುರರ ಆಣೆ, ಎಲ್ಲ ದೇವತೆಗಳ ಆಣೆ ಲಕ್ಷ್ಮೀದೇವಿಯ ಆಣೆ. ಯಾಕೆ ಇದು ಈ ರೀತಿ ಮಾಡ್ತಾ ಇದ್ದಾರೆ? ಜೀವಿ ಆಣೆ ಅಂತ ಹೇಳಲಿಲ್ಲ. ಯಾಕೆಂದರೆ ಸಕಲ ಸುರರ ಆಣೆ ಅಂದರೆ ನಮ್ಮೊಳಗೆ ಇದ್ದು ನಮಗೆ ಭಗವಂತನ ವಿಷಯಕವಾಗಿ ಯಥಾರ್ಥ ಜ್ಞಾನ ಕೊಡುವವಳು ಲಕ್ಷ್ಮೀದೇವಿ. ಆದ್ದರಿಂದ ಮೊದಲಿಗೆ ಲಕ್ಷ್ಮೀ ಆಣೆ ಇಡ್ತಾರೆ. ಆಮೇಲೆ ಸಕಲ ಸುರರು ಬ್ರಹ್ಮಾದಿ ದೇವತೆಗಳನ್ನು ಹಿಡಿದು ಎಲ್ಲರೂ ನಮ್ಮ ಇಂದ್ರಿಯದಲ್ಲಿ ಇದ್ದಂಥ ಎಲ್ಲ ದೇವತೆಗಳು ಅವರು ಕೂಡ ನಮಗೆ ಭಗವಂತನ ವಿಷಯಕವಾಗಿ ಜ್ಞಾನಕ್ಕೆ, ಕರ್ಮಕ್ಕೆ, ಕ್ರಿಯೆಗೆ ಪ್ರೇರಣೆ ಮಾಡ್ತಾರೆ. ಆ ದೃಷ್ಟಿಯಿಂದ ಏನಂತಂದರೆ ಅವರು ತಡಿಲಾರದೆ ಅವರದು ಭಕುತರ ಆಣೆ ಮತ್ತು ಒಡೆಯನಿನಾದರೂ ಭಕುತರ ವಾಕ್ಯವನ್ನು ಪಾಲಿಸಿ ಸಲಹಬೇಕು. ಇದೆಲ್ಲ ಆದ ನಂತರ ಮತ್ತೆ ನಿನ್ನ ಭಕ್ತರ ಆಣೆ ಅಂದರೆ ತನಗಿಂತ ಉತ್ತಮರಾದ ಭಕ್ತರನ್ನು ಇಲ್ಲಿ ದಾಸರಾಯರು ಶ್ರೇಷ್ಠದಾಸರು ಹೇಳ್ತಾ ಇದ್ದಾರೆ ಅಂತ ಚಿಂತನೆ ಮಾಡಬೇಕು. ಯಾಕಂದರೆ ಭಕ್ತರು ಬಿಡೇ ಬೀರಲಾರ್ದವಾದ್ದರಿಂದ ಭಕ್ತರ ಆಣೆ ಅಂತಂದ್ರೆ ಅರ್ಥ ಏನಂದರೆ, ಆಣೆ ಅನ್ನುವ ಅರ್ಥ ಇಲ್ಲಿ ಏನು ಕೊಡ್ತದೆ ಅಂತಂದರೆ ಅವನ ನಿಯಮವನ್ನು ಮೀರಲಾರ. ಓಹೋ, ಇದು ಆಣೆ ಇಟ್ಟಿದ್ದಾರೆ ನಾವು ನೋಡ್ತೀವಿ ಸಾಮಾನ್ಯವಾಗಿ ಲೌಕಿಕದಲ್ಲಿ ಕೂಡ. ಅಯ್ಯೋ ನಿನಗೊಂದು ಆಣೆ ಅಂತಂದರೆ ಸತ್ಯವನ್ನು ಹೇಳಬೇಕು, ಸತ್ಯವಾದ ಮಾತನ್ನೇ ನುಡಿಬೇಕು, ಯಥಾರ್ಥವನ್ನು ಮಾಡಬೇಕು. ಆ ದೃಷ್ಟಿಯಿಂದ ಆಣೆ ಅನ್ನೋದನ್ನು ಸಲಹೆಯಿಂದ ಅಂದರೆ ಇಲ್ಲಿ ಸಖ್ಯಭಾವದಿಂದ ಶೇಷದಾಸರು ನೋಡ್ತಾ ಇದ್ದಾರೆ. ಅರ್ಜುನಾಂಶ ಸಂಭೂತರಾದ ಶೇಷದಾಸರು ಸಖ್ಯಭಾವ ಅಲ್ಲದೆ ಬೇರೆ ಏನೇನು ಮಾಡಲಿಕ್ಕೆ ಸಾಧ್ಯ? ಶ್ರವಣ ಮನನ ನಿಧಿ ಧ್ಯಾಸನಕ್ಕೆ ಅಭಿಮಾನಿ ಅರ್ಜುನ ಅಂತ ನಾವು ನೋಡ್ತೀವಿ, ಇಂದ್ರ ಅಂತ ನಾವು ನೋಡ್ತೀವಿ. ಆ ದೃಷ್ಟಿಯಿಂದ ಇಲ್ಲಿ ಸಖ್ಯಭಾವದಿಂದ ಏನಂತಂದರೆ ಭಕ್ತರ ಆಣೆ ಕೂಡ ಇಲ್ಲಿ ದಾಸರಾಯರು ಇಡ್ತಾ ಇದ್ದಾರೆ. ಮತ್ತು ಒಡೆಯನೇನಾದರೂ ಭಕುತರ ವಾಕ್ಯವನ್ನು ಪಾಲಿಸಿ ಸಲಹಬೇಕು. ನೀನೆಲ್ಲದಕ್ಕೂ ಒಡೆಯನಾದ್ದರಿಂದ ಈ ಮಾತನ್ನಾಡಲಿಕ್ಕೆ ಅಥವಾ ಈ ಆಣೆಯನ್ನು ಇಡಲಿಕ್ಕಾದರೂ ಕೂಡ ನೀನೇ ಒಡೆಯ. ಇದನ್ನು ಕೂಡ ನನ್ನ ಹತ್ರ ಸ್ವತಂತ್ರ ಕರ್ತೃತ್ವ ಇಲ್ಲ. ನನ್ನ ಹತ್ರ ಕರ್ತೃತ್ವ ಇದೆ, ಆದರೆ ಸ್ವತಂತ್ರ ಇಲ್ಲ. ಅದನ್ನು ಎತ್ತಿ ತೋರಿಸ್ತಾ ಇದ್ದಾರೆ ಶೇಷದಾಸರು. ಭಕುತರ ಇಚ್ಛೆಯ ಆಗಾರ ಗುರು ವಿಜಯ ವಿಠ್ಠಲರೇಯ, ಭಕುತರ ಮನೋಭೀಷ್ಟಗರೆಯವನು ನೀನೇ ದೇವ. ಭಕ್ತರ ಅಭಿಲಾಷೆಗಳನ್ನು ಭಕ್ತರ ಇಚ್ಛೆಯನ್ನು ಪೊರೆಯುವವ ನೀನೇ. ಆದ್ದರಿಂದ ಭಕುತರ ಇಚ್ಛೆಯ ಆಗಾರ ಅಂದರೆ ಮನೆ, ಅಂದರೆ ಭಕ್ತರಿಗೆ ಇಚ್ಛೆ ಜಾಗೃತಿ ಆಗಲಿಕ್ಕೆ ನೀನು ಆ ಮನಸ್ಸಲ್ಲಿ ನೀನೇ ಪ್ರೇರಣೆ ಮಾಡಿದೋದಕ್ಕೇ ಆ ಇಚ್ಛೆ ಜಾಗೃತಿ ಆಗ್ತದೆ. ಯಾವುದೇ ನಮ್ಮ ಕರ್ಮ ಮಾಡಬೇಕಾದ್ರೆ ಮೊದಲು ಇಚ್ಛೆ ಜಾಗೃತಿ ಆಗಬೇಕು. ಆ ಇಚ್ಛೆ ಯಾವುದು ಅಂತಂದರೆ ಅದು ಸತ್ಕರ್ಮ ಆಗಿರ್ಬೋದು, ದುಷ್ಕರ್ಮ ಆಗಿರ್ಬೋದು. ಪ್ರತಿಯೊಂದು ಕರ್ಮ ಜೀವಿ ಹೊಣೆ ಅಲ್ಲ ಒಂದು ದೃಷ್ಟಿಯಿಂದ ನೋಡಿದರೆ. ಯಾಕೆಂದರೆ ಜೀವಿಯ ಒಂದು ಗುಣಕ್ಕನುಗುಣವಾಗಿ ಆ ಕರ್ಮದ ಒಂದು ನಂಟು ನಮಗೆ ಅಂಟುತ್ತದೆ. ಯಾಕೆ ಅಂತಂದರೆ ಒಂದು ಸಾತ್ವಿಕನಾಗಿದ್ದರೆ ಆ ಸಾತ್ವಿಕ ಗುಣವನ್ನು ಪ್ರೇರಣೆ ಮಾಡ್ತಾ ಸಾತ್ವಿಕ ಇಚ್ಛೆ ಜಾಗೃತಿ ಆಗ್ತದೆ. ಇಲ್ಲದೆ ಹೋದರೆ ನಮಗೆ ತಾಮಸ ಇಚ್ಛೆ ಜಾಗೃತಿ ಆಗ್ತದೆ. ಹೀಗೆ ಗುಣಕ್ಕನುಗುಣವಾಗಿ ನಮ್ಮ ಒಂದು ಏನು ಕರ್ಮಗೆ ಇಚ್ಛೆಗೆ ಆಗಾರನ ಅನಿಸ್ಕೊಂಡ ನೀನು ಭಕುತರ ಮನ ವಿಷಯಗಳನ್ನು ಅಂದರೆ ಯಾರು ನಿನ್ನ ಹೊರತು ಪೊರೆಯವರ ನಾನರಿಯೇ ದೊರೆ ಅಂದಂಗೆ ಪ್ರತಿಯೊಂದು ಆದಿಯು ಮೊದಲು ನಿನ್ನ ಪ್ರತಿಯೊಂದು ನೀನೇ ನಾಹಂಕರ್ತ ಹರಿಕರ್ತ ಅಂತ ಹೇಳೋ ವಿಷಯ ಇದು ಒಳಹೊಕ್ಕು ನಾವು ನೋಡಬೇಕಾಗ್ತದೆ. ಕೇವಲ ನಾವು ಕೃಷ್ಣಾರ್ಪಣ ಆಗಲಿ ಯಾವುದೇ ವಿಷಯಗಳನ್ನು ನಾವು ಬರೀ ಮೇಲ್ನೋಟಕ್ಕೆ ಹೇಳೋದಲ್ಲ. ಆ ದೃಷ್ಟಿಯಿಂದ ನೋಡೋದಾದರೆ ಎಲ್ಲವನ್ನು ಅವನೇ ಮಾಡಿಸ್ತಾನೆ. ಅದನ್ನು ನಾವು ಸಮರ್ಪಣಾ ಭಾವದಿಂದ ನಾವು ಅದನ್ನು ಕೊಟ್ಟರೆ ದುಷ್ಕರ್ಮ ಆಗಲಿ ಸತ್ಕರ್ಮ ಆಗಲಿ ಇದಕ್ಕೆ ಹೊಣೆಗಾರ ಜೀವಿ ಅಲ್ಲ. ಆ ಜೀವಿ ಕರ್ಮ ಸಮರ್ಪಣೆ ಮಾತ್ರ ಅಧಿಕಾರ. ಒಡೆಯರಿದ್ದ ವನಸ್ಥ ಫಲಗಳ ಬಡಿದು ತಿಂಬುವರುಂಟೆ ಲೋಕದಲ್ಲಿ ಅಂದಂಗೆ ಇದು ಈ ದೇಹಕ್ಕೆ ಸ್ವಾಮಿಯೇ ಒಡೆಯ. ನನ್ನ ಈ ಒಂದು ಶರೀರಕ್ಕೆ, ಕ್ರಿಯೆಗೆ, ಕರ್ಮಕ್ಕೆ ಪ್ರತಿಯೊಂದಕ್ಕೂ ಅವನೇ ಒಡೆಯ. ಇಡೀ ಬ್ರಹ್ಮಾಂಡಕ್ಕೆ ಒಡೆಯನಾದ ಅವನದನ್ನು ಅವನಿಗೆ ಕೊಡಲಿಕ್ಕೆ ನಾವು ನಂದು ಅಂತ ನಾವೇನು ಸ್ವೀಕಾರ ಮಾಡ್ತೀವಿ ಅಲ್ಲಿ ನಮ್ಮದು ಮಮಕಾರ, ಅದೇ ಒಂದು ಏನಂತಾರೆ ದೈತ್ಯ ಪ್ರವೃತ್ತಿ ಅಂತ ಹೇಳ್ತಾರೆ. ನಾನು ನನ್ನದು ಅನ್ನೋದೇ ದೈತ್ಯ ಪ್ರವೃತ್ತಿ. ಅದಕ್ಕೆ ಭಕ್ತರಾಗಬೇಕಾಯಿತು ಅಂದರೆ ಎಲ್ಲ ನಂದೇನದ ಸ್ವಾಮಿ, ನಿಂದೆ ಇದೆಲ್ಲವೂ ಅನ್ಬೇಕು. ಭಕ್ತರ ಮನೋಭಿಷ್ಟಗರವು ನೀನೇ ದೇವ, ಭಕುತರ ಅಪರಾಧ ಸಾಸಿರವಿರಲಿನ್ನು ಶಕುತ ರಕ್ಷಿಸೋ ಗುರು ವಿಜಯ ವಿಠ್ಠಲ ಪ್ರಿಯ ಅಂತ ಜೊತೆಯಲ್ಲಿ ಹೇಳ್ತಾರೆ. ಅಂದರೆ ಭಕುತರ ಅಪರಾಧ 1000 ಅನಂತ ಅಪರಾಧ ಎನ್ನಲ್ಲಿ ಉಂಟು ಅಂತ ಎನ್ನಲ್ಲಿ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪುರಂದಾಸರು ಕೂಡ ಉಗಾಭೋಗದಲ್ಲಿ ಹೇಳ್ತಾರೆ. ಯಾವುದೇ ಅನಂತವಾಗಿದೆ ನಮ್ಮ ಅಪರಾಧಗಳು. ಬೆಳಗ್ಗೆ ಇಂದ ಸಾಯಂಕಾಲದವರೆಗೆ ನಾವು ಅನಂತ
ಅಪರಾಧಗಳನ್ನು ಮಾಡ್ತೀವಿ. ನಾವೇನು ಅಪರಾಧ ಮಾಡೀವಿ ಅಂತಂದರೆ ಹೆಜ್ಜೆ ಹೆಜ್ಜೆಗೂ ನಾವು ನೋಡ್ತಾ ಇರೋ ಅನೇಕ ಜೀವಸತ್ವಗಳನ್ನು, ಒಂದು ನೀರು ಕಾಯಿಸೋದ್ರಿಂದ ಹಿಡಿದು ಮತ್ತು ಒಂದು ಅಡುಗೆ ಮಾಡೋದು, ತರಕಾರಿ ಹೆಚ್ಚೋದು, ಪ್ರತಿಯೊಂದರಲ್ಲಿ ಅನೇಕ ಜೀವಸತ್ವಗಳಿರ್ತವೆ. ಆ ಜೀವಿಗಳನ್ನು ನಾವು ನಾಶ ಮಾಡಿ ನಾವು ಬದುಕ್ತಾ ಇದ್ದೀವಿ. ಇಂಥ ಸಣ್ಣ 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 ಸೂಕ್ಷ್ಮ ಅವಲೋಕನಗಳನ್ನು ನಾವು ನೋಡಿರೋದಿಲ್ಲ. ಅವನ್ನೆಲ್ಲ ನಾವು ಎಣಿಸ್ಕೊಂಡು ಸ್ವಾಮಿ ನಮ್ಮನ್ನು ಅಪರಾಧಕ್ಕೆ ಶಿಕ್ಷೆಗೆ ಒಳಪಡಿಸಿದರೆ ಜನ್ಮನೇ ಸಾಲಲಿಕ್ಕಿಲ್ಲ ನಮ್ಮದು. ಅಂತಹ ಒಂದು ನಮ್ಗೆ ಯಾವ ಗತಿಯೂ ಕಾಣಲಿಕ್ಕಿಲ್ಲ. ಆ ದೃಷ್ಟಿಯಿಂದ ಭಗವಂತ ಬಹಳ ಒಂದು ಅಂತಃಕರಣ ನಮ್ಮ ಮೇಲೆ ಇಟ್ಟು ನಮ್ಮ ಅಪರಾಧಗಳನ್ನು ಕ್ಷಮ ಮಾಡ್ತಾನೆ. ಮತ್ತು ಕ್ಷಮವನ್ನು ಮಾಡುವಂತ ಬೇಡೋದು ಕೂಡ ನಮ್ಮದು ಒಂದು ಬೇಡಿಕೆ ಆಗಿದೆ, ಅಥವಾ ಬೇಡಬೇಕು, ಒಂದು ಪ್ರಾರ್ಥನೆ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಮೊದಲು ಶೇಷದಾಸರು ನಮಗೆ ಈ ಸುಳಾದಿಯಲ್ಲಿ ವಿಶೇಷವಾದ ನಮ್ಮ ಒಂದು ಪ್ರಾರ್ಥನೆಯನ್ನು ಮಾಡಬೇಕನ್ನುವುದನ್ನು ನಮಗೆ ಎತ್ತಿ ತೋರಿಸಿದ್ದಾರೆ ಅಂತ ಹೇಳ್ತಾ, ಈ ಅಪರಾಧ ಸಹಿಷ್ಣು ಒಂದು ಸಂಧಿಯ ಒಂದು ಏನಂತಾರೆ ಅದರ ಒಂದು ಭಾಗವಂತೆ ಹೇಳ್ಬೋದು ಈ ಸುಳಾದಿ ಅಂತ ಹೇಳ್ತಾ, ಯಥಾಮತಿ ಯಥಾಯೋಗ್ಯತ ಈ ನನ್ನ 4 ನುಡಿ ನಮನಗಳನ್ನು ಶೇಷದಾಸ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು.